ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ಶ್ರೀರಾಮುಲು ಕಾರಣ ಅಂತಕ್ಕಂಥ ಆರೋಪ. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲುಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಅಸಮಾಧಾನಗೊಂಡಿದ್ದಾರೆ ಶ್ರೀರಾಮುಲು. ಸಂಡೂರು ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತಕ್ಕಂಥ ಆರೋಪ ಆರಂಭದಿಂದಲೂ ಕೇಳಿಬರ್ತಾ ಇತ್ತು. ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲುಗೆ ನಿನ್ನೆ ಅವಮಾನ ಆಗಿದೆಯಂತೆ. ತಮ್ಮ ವಿರುದ್ಧದ ಆರೋಪಕ್ಕೆ ರಾಮುಲು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೆ ಬೇಕಂತಲೇ ಅವಮಾನ ಮಾಡಿದ್ದಾರೆ, ನನ್ನ ಮೇಲಿನ ಆರೋಪದಿಂದ ನನಗೆ ನೋವಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ನನ್ನ ಪರ ಇರಲಿಲ್ಲ, ಜನಾರ್ದನ್ ರೆಡ್ಡಿ ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೀಗಾಗಿ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಶ್ರೀರಾಮುಲು ಅವರು ಅವಲತ್ತುಕೊಂಡಿದ್ದಾರೆ. ರಿಸಲ್ಟ್ ಬಂದಾಗಿಂದಲೂ ಇದೊಂದು ಆರೋಪ ಕೇಳಿಬರ್ತಾ ಇತ್ತು. ಶ್ರೀರಾಮುಲು ಅವರು ಕೊನೆಯ ಕೆಲವು ದಿನಗಳು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತ. ಜನಾರ್ದನ್ ರೆಡ್ಡಿ ಅವರು ಕೂಡ ಮಾರ್ಮಿಕವಾಗಿ ಹೇಳಿದರು ಒಂದು ಮಾತನ್ನು, ಕೆಲವು ನಮ್ಮ ಪಕ್ಷದ ನಾಯಕರು ಕೈ ಕೊಟ್ಟಿದ್ದರಿಂದ ನಾವು ಸೋಲ್ಬೇಕಾಯಿತು ಅಂತ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಮುಲು ಸರ್. ಸರ್ ನಮಸ್ತೆ, ರವೀಶ್ ಮಾತಾಡ್ತೀನಿ ಪಬ್ಲಿಕ್ ಟಿವಿಯಿಂದ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್. ಸರ್ ಏನಿಲ್ಲ ಸರ್, ನಿನ್ನೆ ಏನ್ ಅಸಮಾಧಾನ ಆಯ್ತು, ಗಲಾಟೆ ಆಯ್ತು ಅಂತ. ಹಾ ಸರ್. ಏನ್ ಸರ್ ಆಕ್ಚುಲಿ ಆಗಿತ್ತು? ಆಕ್ಚುಲಿ ನಿನ್ನೆ ಕೋರ್ ಕಮಿಟಿ ಕರೆದಿದ್ರು ಸರ್ ರಾಧಾಮೋಹನ್ ಅಗ್ರವಾಲ್ ಅವರು. ಓಕೆ ಸರ್. ಚರ್ಚೆ ಆಗ್ತಾ ಆಗ್ತಾ ನನ್ನ ಬಗ್ಗೆ ಅವ್ರು ಹೇಳಿದ್ರು, ರಾಮುಲು ಅವರು ಸಂಡೂರು ಎಲೆಕ್ಷನ್ ಸೋಲ್ಸಿತ್ತು ಅಂತ ಹೇಳಿ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ಓಕೆ. ನನ್ನ ಮೇಲೆ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ, ಹ್ಮ್ ಕೆಲಸ ಮಾಡಿದ್ದೇನೆ ಅನ್ನಂತ ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತ ಹ್ಮ್. ಮಾಡಿದ್ದೇನೆಲ್ಲ. ಇಲ್ಲ ಅಂದ್ರೆ ಹ್ಮ್. ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲೇ ಕುಂತ ಅವ್ರನ್ನ ಕೇಳ್ರಿ. ಹ್ಮ್. ನಾನು ಕೊನೆಯ ದಿನ ತನಕ ಕೂಡ ನಾನು ಶಿಗ್ಗಾಂವ್ ಹೋಗ್ಬೇಕಾಯ್ತು, ಕೊನೆ ದಿನ ಬೊಮ್ಮಾಯಿರು ಮಾತು ಕೊಟ್ಟಿದ್ದೆ, ಆ ಮಾತನ್ನು ಕೂಡ ಹೋಗ್ಲಾರ್ದಂತ ಇಲ್ಲೇ ಕೆಲಸ ಮಾಡಿದ್ದೇನೆ. ಹ್ಮ್. ಯಾಕಂದ್ರೆ ಇಲ್ಲಿ ಗೆಲುವಾದ್ರೆ ಒಳ್ಳೇದಾಗುತ್ತೆ ಹ್ಮ್. ಇದೀನಿ. ನೀವ್ ಈ ರೀತಿ ಆರೋಪಣೆ ಮಾಡಂತ ಟೈಮಲ್ಲಿ ಹ್ಮ್. ನನ್ನ ಅಪಮಾನ ಮಾಡ್ತೀರಿ. ಎಲೆಕ್ಷನ್ ದಲ್ಲಿ ಸೋಲಿನಿ, ನೋವಲ್ಲಿದ್ದೀನಿ, ಆದ್ರೆ ಎಲೆಕ್ಷನ್ ಜೊತೆಲಿ ಮೇಲೆ ಹೆಂಗ್ ಓಡಿಸ್ತೀರಿ ಸರ್ ನೀವು? ಓಕೆ. ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಯಾವ ಉದ್ದೇಶ ಕೇಳಿದೆ? ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಹಾ. ಅದು ಸರಿಯಲ್ಲ. ನೆನ್ಪಿಡ್ಕೊಟ್ಟಿ ಹ್ಮ್. ಜನರು ನಿಮಗೆ ಎಲ್ಲೋ ಒಂದ್ ಕಡೆ ಇದನ್ನ ಪ್ರಶ್ನೆ ಮಾಡ್ತಾರ. ಇವತ್ತು ಮಾಡ್ಲಿದ್ರೆ ನಾಳೆನಾಗ್ಲಿ ಪ್ರಶ್ನೆ ಮಾಡ್ತಾರ. ಹ್ಮ್. ರಾಮುಲು ಮೇಲೆ ಆರೋಪಣೆ ಬಂದಂತ ಟೈಮ್ ನೀವ್ ಏನ್ ಮಾಡ್ತಿದ್ರಿ? ಕುಂತ್ಕೊಂಡಿದ್ರಿಲ್ಲ, ಒಂದ್ ಮಾತನ್ನ ಹೇಳ್ಬೋದಿತ್ತಲ್ಲ. ಹ್ಮ್. ಅವ್ರಂತೂ ಬೇರೆ ಊರಿಂದ ಬಂದಂತವ್ರು, ಬೇರೆ ಕಡೆಯಿಂದ ಬಂದಂತವ್ರು, ಅವ್ರಿಗೆ ಗೊತ್ತಾಗಲ್ಲ ಯಾರು ಕೆಲಸ ಮಾಡಿದಾರೆ ಅಂತೇಳಿ. ಹ್ಮ್. ಯಾರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಹ್ಮ್. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ಕರೆಕ್ಟ್, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ, ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಆಮೇಲೆ ನಮ್ಮೆಲ್ಲಾ ಸ್ನೇಹಿತರು ಇಲ್ಲ ರಾಮುಲು ಆ ರೀತಿ ಅವ್ರು ಹೇಳಿದಾರ ಸತ್ಯ, ಆ ರೀತಿ ಯಾರು ನಂಬಕ್ ರೆಡಿ ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ, ಸೋಲ್ ಆಗಿದ್ರೆ ಆಗಿರ್ಬೋದು, ನಿನ್ ಮೇಲೆ ಮಾತಾಡೋದು ಕೂಡ ಸರಿಯಲ್ಲ. ಸದಾನಂದ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಅಲ್ಲಿ ಯಾಕೆ ಸೋಲಾಗಿದೆ ಅನ್ನೋದಕ್ಕೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಅವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾರ. ಅವ್ರೆಲ್ಲಾ ಮಾಹಿತಿ ತಗೊಂಬಂದ್ರ. ಸದಾನಂದ ಗೌಡ್ರು ಇನ್ನ ನನ್ ಮಾಹಿತಿನೇ ಕೊಟ್ಟಿಲ್ಲ, ನೀವ್ ಹೆಂಗ ಕೇಳಿದ್ರಿ ರಾಮುಲು ಮೇಲೆ ಈ ರೀತಿ ಅಲಿಗೇಷನ್ ಮಾಡೋದು? ಅದ್ ತಪ್ಪಲ್ಲ ಅಂತ ಹೇಳಿದ್ರು ಸರ್. ರಾಮುಲು ಮೇಲೆ ಆರೋಪಣೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು? ಎಲ್ಲ ನಾನು ವರದಿ ಕೊಟ್ಟ ನಂತರ ನೀವ್ ಮಾಡ್ಬೇಕಾಯ್ತು, ಈ ವರದಿನೇ ಕೊಟ್ಟಿಲ್ಲ, ಹೆಂಗ್ ಮಾಡಿದಿರಿ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಈ ರೀತಿ ಮಾಡಿದಂತ ಟೈಮಲ್ಲಿ ನೋವು ಆಯ್ತು. ನೋವಾದಂತ ಟೈಮ್ ನಾನ್ ಬಹಳ ನೋವು ಪಟ್ಕೊಂಡು, ಹಂಗಾಗಿ ನಾನ್ ನಿನ್ನೆ ಬಹಳ ನೋವಿನಿಂದ ಇದ್ದೆ ಸರ್. ನಾನು ಮಾತಾಡ್ಬೇಕಂತ ಕೂಡ ಎಲ್ಲಾರು ಬೇಡ ಅಂದ್ರೆ ನಾನು ಬಂದ್ಬಿಟ್ಟೆ. ಹಂಗಾಗಿ ನಾನು ಎಲ್ಲೇನೋ ಒಂದ್ ಕಡೆ ಬೆಳಿಗ್ಗೆ ಟಿವಿಯಲ್ಲಿ ಬಂದ ನಂತರ ನನಗೆ ಗೊತ್ತಾಯ್ತು ಎಲ್ಲಾ ಟಿವಿಯಲ್ಲಿ ಹಿಂಗ್ ಆಗಿದೆ ಅಂತ ಬರ್ತಾ ಇದ್ದ. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ತ ಆಗ್ಬಿಡ್ತೀನಿ ಅನ್ನೋ ಕಾರಣದಿಂದ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಯಾವತ್ತು ಕೂಡ ಪಾರ್ಟಿ ಬಿಡ್ತೀನಿ ಅಂತ ಹೇಳಿದನಾಗ್ಲಿ, ಪಾರ್ಟಿನ ಬಿಡೋಂತ ಪರಿಸ್ಥಿತಿ ಬಂದ್ರೆ ಎಲ್ಲರಿಗೂ ಕೂಡ ಹೇಳಿ ಬಿಡೋನು, ಮೋಸದಿಂದ ಪಾರ್ಟಿ ಬಿಡೋನು ಅಂತಾನಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಅಂದ್ಕೊಂಡ್ರ, ನಾನು ಎಲ್ಲಾ ಹೇಳಿದ್ದೆಲ್ಲ ಕೂಡ ಜನರು ಸತ್ಯ ನಂಬ್ತಾರ ಅಂತ ಹೇಳಿ ತಿಳ್ಕೊಂಡು ಇತ್ತೀಚೆಗೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಮೇಲೆ ಆರೋಪಣೆ ಮಾಡ್ಕೊಂತ ಹೊಂಟಾನ ಸರ್. ಅಂದ್ರೆ ಈಗ ಹೈಕಮಾಂಡ್ ನೀವು ಗಮನಕ್ಕೆ ತರ್ತೀರಾ ಇವ್ರ ರಾಧಾಮೋಹನ್ ದಾಸ್ ಅವ್ರು ಹೇಳ್ದ ಇದನ್ನ? ಸರ್ ನಾನು ಎಲ್ಲಾ ಉದ್ದೇಶವನ್ನು, ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ತಂದಿನಿ. ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಸಂತೋಷ್ ಜಿ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ಅಂದ್ರೆ ವಿಜಯೇಂದ್ರ ಅವ್ರಿಗೆ ನಿಮ್ಮ ಸಮರ್ಥನೆ ಮಾಡ್ಕೊಳ್ಳಿಲ್ಲ? ಇಲ್ಲ, ಸಮರ್ಥನೆ ಮಾಡ್ಕೊಂಡಿಲ್ಲ ಸರ್. ವಿಜೇಂದ್ರ ನಮ್ಮನ್ನ ರಕ್ಷಣೆ ಮಾಡಿಲ್ಲ ಸರ್, ನಮ್ಮನ್ನ ರಕ್ಷಣೆ ಮಾಡಿನೇ ಇಲ್ಲ. ನೀವು ಪ್ರಶ್ನೆ ಮಾಡಿದಾಗ ಏನಂದ್ರು ವಿಜಯೇಂದ್ರ? ವಿಜೇಂದ್ರ ರಾಮುಲು ನನ್ ಮೇಲೆನ ಆರೋಪಣೆ ಮಾಡ್ಯಾರ ಅಂತ ಹೇಳ್ದ. ನನ್ ಮೇಲೆನ ಅವ್ರು ಆರೋಪಣೆ ಮಾಡಿದಾರೆ, 2 ಕೋಟಿ ರೂಪಾಯಿ ನಾನು ತಗೊಂಡೋಗಿ ನಂದೇಳಿ ಆರೋಪಣೆ ಮಾಡಿದಾರೆ ರಾಮುಲು ಅಂತ ಹೇಳ್ದ.
ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಅವ್ರ ಕಾರಣಕ್ಕೋಸ್ಕರ ಆಗ್ತಾ ಇರೋದು ಅಂತೀರಾ? ಇವಾಗ ಜನಾರ್ದನ್ ರೆಡ್ಡಿ ಅವರು ಹೇಳಿರೋ ಕಾರಣ ಅವ್ನ್ ರಾಧಾಮೋಹನ್ ಅಗರ್ವಾಲ್ ಹ್ಮ್ ಸರ್ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಅಂತ ಹೇಳ್ಕೊಂಡು ನಮ್ ಪ್ರಾಮಾಣಿಕರನ್ನ ದೂರ ಮಾಡ್ಕೊಂತ ಇದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್. ಸರ್ ಇವಾಗ ಎಲ್ಲಿ ಬೆಂಗಳೂರಲ್ಲೇ ಇದ್ದೀರಾ ಸರ್ ಅಥವಾ ಬಳ್ಳಾರಿ? ಇಲ್ಲ, ನಾನು ಬಳ್ಳಾರಿ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ದೇವಸ್ಥಾನದಿಂದ ಮನೆಗೆ ಹೋಗ್ತೀನಿ ಸರ್. ನಾಳೆ ಸಿಗ್ತೀನಿ ಸರ್ ಮಾಧ್ಯಮದವ್ರು ಎಲ್ಲರಿಗೆ. ಓಕೆ. ಇವತ್ತು ನನ್ನ ಮನೇಲಿ ಕೆಲಸ ಇದೆ, ನಾಳೆ ಬೇಕಾದ್ರೆ ಮಾತಾಡ್ತೀನಿ ಸರ್. ಸೊ ಇದು ಶ್ರೀರಾಮುಲು ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಏನಾಯಿತು, ನೇರವಾಗಿ ರಾಧಾಮೋಹನ್ ಅಗರ್ವಾಲ್ ಅವರು ಸಂಡೂರು ಎಲೆಕ್ಷನ್ ಸೋಲೋದಕ್ಕೆ ಶ್ರೀರಾಮುಲು ಅವರೇ ಕಾರಣ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ರಿಪೋರ್ಟ್ ಕೊಡಬೇಕಾಗಿರೋದು ಸದಾನಂದ ಗೌಡರು, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು ಬೈ ಎಲೆಕ್ಷನ್ಗೆ. ಅವ್ರು ಕೊಡೋಕ್ಕೂ ಮೊದಲೇ ಹೇಳಿದ್ದಾರೆ ಅಂತಂದರೆ ಜನಾರ್ದನ್ ರೆಡ್ಡಿ ಅವರು ಇದೆಲ್ಲವನ್ನು ಹಾಕಿಕೊಟ್ಟಿದ್ದಾರೆ ಅಂತ ರಾಮುಲು ಅವರ ಆರೋಪ. ಜನಾರ್ದನ್ ರೆಡ್ಡಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡಿ ಕಾಲಚಕ್ರ ಹೇಗೆ ಬದಲಾಗುತ್ತೆ ಅಂದರೆ, ಒಂದು ಕಾಲದಲ್ಲಿ ಕುಚ್ಚಿಕ್ಕೂ ಗೆಳೆಯರು, ಈಗ ನೋಡಿದ್ರೆ ಈ ರೀತಿ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಯಾವಾಗ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಅವರು ಶ್ರೀರಾಮುಲು ಅವ್ರನ್ನ ತರಾಟೆಗೆ ತಗೊಂಡ್ರು, ಈಗ ಶ್ರೀರಾಮುಲು ಅವರು ಕೂಡ RSS ನಾಯಕರಿಗೆ ದೂರನ್ನು ಕೊಟ್ಟಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ಶ್ರೀರಾಮುಲು ಕಾರಣ ಅಂತಕ್ಕಂಥ ಆರೋಪದಲ್ಲಿ ಶ್ರೀರಾಮುಲುಗೆ ನಿನ್ನೆ ಉಸ್ತುವಾರಿ ರಾಧಾಮೋಹನ್ ದಾಸ್ ತರಾಟೆಗೆ ತಗೊಂಡಿದ್ರಲ್ಲ, ಈಗ RSS ನಾಯಕರಿಗೆ ಮಾಜಿ ಮಂತ್ರಿ ಶ್ರೀರಾಮುಲು ದೂರನ್ನು ಕೊಟ್ಟಿದ್ದಾರೆ. ಅದು ಯಾರ ವಿರುದ್ಧ? ರಾಧಾಮೋಹನ್ ದಾಸ್ ಅಗರ್ವಾಲ್ ವಿರುದ್ಧವೇ ರಾಮುಲು ದೂರು ಕೊಟ್ಟಿದ್ದಾರೆ. RSS ನಾಯಕರಿಗೆ ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ, ಅಂದರೆ ಅವ್ರ ಗಮನಕ್ಕೆ ತಂದಿದ್ದಾರೆ ಅಂತ. ಹಾಗೆಯೇ ಜನಾರ್ದನ ರೆಡ್ಡಿ ವಿರುದ್ಧವೂ ಕೂಡ ದೂರನ್ನು ನೀಡಿದ್ದಾರೆ ಶ್ರೀರಾಮುಲು. ಜನಾರ್ದನ್ ರೆಡ್ಡಿ ಅವರು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ, ಅದನ್ನು ಕೇಳಿಕೊಂಡು ರಾಧಾಮೋಹನ್ ಅಗರ್ವಾಲ್ ಅವರು ನನ್ನನ್ನು ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ RSS ಗಮನಕ್ಕೆ ತರ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಡೆದಿದ್ದಾದರೂ ಏನು? ಅವತ್ತು 3 ಬೈ ಎಲೆಕ್ಷನ್ಗಳು ನಡೀತು, 3ರಲ್ಲೂ BJP ಸೋಲ್ತು. 3 ಸೋಲ್ತು ಅಂದರೆ ಒಂದು ಕಡೆ ಮೈತ್ರಿ ಪಕ್ಷ JDS ಸೋಲಾಯಿತು, ಇನ್ನೆರಡು ಕಡೆ BJPಗೆ ಆಯಿತು. ಆದರೆ ಆ ಸೋಲಿಗೆ ಹಾಗೆ ನೋಡೋಕೆ ಹೋದರೆ ಅತಿ ಕಡಿಮೆ ಅಂತರದ ಸೋಲು ನಿಮಗೆ ಸಂಡೂರಲ್ಲಾಗಿರೋದು. BJPಗೆ ಗೆಲ್ಲುವಂತಹ ಸ್ಥಿತಿ ಇತ್ತು, ಬಂಗಾರು ಹನುಮಂತು ಗೆಲ್ಲುವಂತಹ ಸ್ಥಿತಿ ಇತ್ತು. ಅಲ್ಲಿ ಕೊನೆ ಮೂಮೆಂಟಲ್ಲಿ ನಾಯಕರು ಕೈ ಕೊಟ್ಟರು ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಯಾರು? ಶ್ರೀರಾಮುಲು ಹೇಳೋ ಪ್ರಕಾರ ನಾ ಕೊನೆ ದಿನದ ತನಕ ವರ್ಕ್ ಮಾಡಿದ್ದೀನಿ, ಕೊನೆ ದಿನ ನಾನು ಇದಕ್ಕೆ ಹೋಗಬೇಕಾಗಿತ್ತು ಶಿಗ್ಗಾಂವಿಗೆ, ಅದನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದೀನಿ, ನನ್ನ ಮೇಲೆ ಯಾಕೆ ಆರೋಪ? ಇವೆಲ್ಲ ಜನಾರ್ದನ್ ರೆಡ್ಡಿ ತಂದಿಡ್ತಾ ಇರೋದು ಅಂತ ಒಂದು ಕಾಲದ ತಮ್ಮ ಕುಚ್ಚಿಕ್ಕು ಗೆಳೆಯರ ವಿರುದ್ಧವೇ ಶ್ರೀರಾಮುಲು ಅವರಿಗೆ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ RSS ನಾಯಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೂ ಕಂಪ್ಲೇಂಟ್ ಕೊಡ್ತೀನಿ, ನಡ್ಡಾ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ಪ್ರಧಾನಿಗೂ ಕೂಡ ನಾನು ಹೇಳಿ ಬರ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಹೊರತು ಆ ಸ್ಥಿತಿ ಇವಾಗ ನಿರ್ಮಾಣ ಆಗಿಲ್ಲ, ಹಾಗಾದ್ರೆ ನಾನು ಎಲ್ರಿಗೂ ಹೇಳಿಬಿಟ್ಟೇ ಬಿಡ್ತೀನಿ ಅಂತ ಶ್ರೀರಾಮುಲು ಅವರು ಈಗ ಅವಲತ್ಕೊಳ್ತಾ ಇದ್ದಾರೆ. ಆಲ್ರೆಡಿ ರಾಜ್ಯ BJPಯಲ್ಲಿ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ಸಮಸ್ಯೆ ಇದೆ. ಆ ಬಣ ಬಡಿದಾಟ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ತಾರಕಕ್ಕೆ ಹೋಗ್ತಾ ಇದೆ. ಅದರ ನಡುವೆ ಇದು ಹೊಸದೊಂದಾಗಿ ಶುರುವಾಗಿರ್ತಕ್ಕಂಥದ್ದು ರಾಮುಲು ವಿರುದ್ಧ. ಈಗ ರಾಮುಲು ಕೂಡ ಅಸಮಾಧಾನಗೊಂಡಿದ್ದಾರೆ. ರಾಮುಲು ಅವರು ಅವ್ರದೇ ಸಮಸ್ಯೆನಲ್ಲಿದ್ದರು. 2 ಎಲೆಕ್ಷನ್ ಸೋತಿದ್ರು, ಅಸೆಂಬ್ಲಿ ಎಲೆಕ್ಷನ್ ಸೋತರು, ಪಾರ್ಲಿಮೆಂಟ್ ಎಲೆಕ್ಷನ್ ಸೋತರು. ಈಗ ನೋಡಿದ್ರೆ ಇನ್ನೊಂದು ಅಪವಾದವನ್ನು ಶ್ರೀರಾಮುಲು ಅವ್ರ ಮೇಲೆ ಹೊರಿಸ್ತಾ ಇದ್ದಾರೆ. ಹಾಗಾಗಿ ಇದು ಇನ್ನಷ್ಟು ಪೀಕ್ಗೆ ಹೋಗುತ್ತಾ ಈ ಅಸಮಾಧಾನ ಅಂತ ಗೊತ್ತಿಲ್ಲ, ಇನ್ನಷ್ಟು ತಾರಕಕ್ಕೆ ಹೋಗೋ ಸಾಧ್ಯತೆ ಇದೆ. ಇದೆಲ್ಲ BJP ಬೆಳವಣಿಗೆ ಆದರೆ ಈ ಕಾಂಗ್ರೆಸ್ನ ಒಳಜಗಳ ಇದೆಯಲ್ಲ, ಈ ಕಾಂಗ್ರೆಸ್ ಒಳಜಗಳಕ್ಕೆ BJP ನಾಯಕರು ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದು DK ಒಳಜಗಳಕ್ಕೆ ಅಂದರೆ ಆಪ್ತೇಷ್ಟರ ಒಳಜಗಳಕ್ಕೆ ರಾಜಕೀಯ ಟಚ್ಚನ್ನು ಕೊಟ್ಟಿದ್ದಾರೆ CT ರವಿ ಅವರು. CM ಆಗೋದಕ್ಕೆ ಯೋಗ ಜೊತೆಗೆ ಯೋಗ್ಯತೆ ಬೇಕು. DK ಶಿವಕುಮಾರ್ ವಿರುದ್ಧ CT ರವಿ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಎದುರಲ್ಲೇ DK ಮುಂದಿನ CM ಅಂತ ಘೋಷಣೆಗೆ ಹೋಗಿದ್ರಲ್ಲ ನಿನ್ನೆ. ಸಿದ್ದರಾಮಯ್ಯನವ್ರನ್ನ ಸ್ವಾಭಿಮಾನಿ ಅಂತ ನಾನು ಅಂದ್ಕೊಂಡಿದ್ದೆ, ಸಿದ್ದು ಜಾಗದಲ್ಲಿ ನಾನು ಇದ್ದಿದ್ರೆ ಈ ಅಪಮಾನವನ್ನು ಸಹಿಸ್ತಾ ಇರಲಿಲ್ಲ ಅಂತ ಬೆಂಕಿ ಹಚ್ಚೋ ಕೆಲಸವನ್ನು CT ರವಿ ಮಾಡಿದ್ದಾರೆ. ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು, ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರೂ ತಪ್ಸೋಕ್ಕಾಗಲ್ಲ ಯೋಗ ಇದ್ದರೆ.
ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ನಂಗೊಂದು ಭಾಳ ಒಂದು ದುಃಖದ ಸಂಗತಿ ಏನು ಅಂದರೆ, ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಎದುರುಗಡೆ ಬೇರೆ ಬೇರೆ ಘೋಷಣೆಗಳು ಮುಖ್ಯಮಂತ್ರಿ ಬಗ್ಗೆ ಕೇಳ್ತವೆ ಅಂತ ಹೇಳಿದ್ರೆ, ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಘೋಷಣೆ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಪಮಾನ ಇದೆಯಾ? ಭಾಳ ದೊಡ್ಡ ಅಪಮಾನ ಇದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಸಂಪುಟದ ನಿರ್ಣಯವನ್ನು ಹರಿದು ಹಾಕೋದ್ರ ಮೂಲಕ ರಾಹುಲ್ ಗಾಂಧಿಯವರು ಸಂಪುಟಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದರು. ಇದೇನ್ರಿ ಕತೆ ಇದು? ಕರ್ನಾಟಕದಲ್ಲಿ ಅವ್ರನ್ನ ಕೂರಿಸ್ಕೊಂಡು ಹಿಂಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ? ಸ್ವಾಭಿಮಾನಿ, ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ, ಅವ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅಂಥೇಳಿ. ನನ್ನಂಥವನೇನಾರು ಸಿ ಎಮ್ ಆಗಿ ಹಿಂಗೇನಾರು ಆಗಿದ್ರು ಒಂದು ಕ್ಷಣನೂ ನಾನು ಅದನ್ನ ಟಾಲರೇಟ್ ಮಾಡ್ತಿರಲಿಲ್ಲ, ಅಪಮಾನ ಸಹಿಸ್ತಿರ್ಲಿಲ್ಲ. ಅದು ಹೆಂಗೆ ಸಹಿಸ್ಕೊಂಡ್ರು ಅಪಮಾನನ ಸಿದ್ದರಾಮಯ್ಯನವರು ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ನಿಮ್ಮ ಪಕ್ಷದಲ್ಲೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು 108 ಸಮಸ್ಯೆ ಇದೆ, ಅದನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ. ನಿಮ್ಮ ಪಕ್ಷವನ್ನು ನೋಡಿ ಜನ ನಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸಿಎಂ ಕುರ್ಚಿ ಕಿಡಿಗೆ ವಿಶ್ವನಾಥ್ ತುಪ್ಪವನ್ನು ಸುರಿದಿದ್ದಾರೆ. ವಿಶ್ವನಾಥ್, ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಕಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದ ನೇಮ್ ಅಂಡ್ ಫೇಮನ್ನು ಸಿದ್ದರಾಮಯ್ಯ ಹಾಳು ಮಾಡ್ತಾ ಇದ್ದಾರೆ. 136 ಸ್ಥಾನ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಕೊಡುಗೆ ಇದೆ. ಡಿ ಕೆ ಶಿವಕುಮಾರ್ ಖರ್ಚು ಮಾಡಿದ್ದಾರೆ. ಡಿ ಕೆ ಶಿ ಸಿ ಎಂ ಆಗೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ ಅಂತ ವಿಶ್ವನಾಥ್ ಅವರು ಎಲೆಕ್ಷನ್ ಸಂದರ್ಭದಲ್ಲೇ ಆಗಿರೋ ಮಾತುಕತೆ ಇದು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರದ್ದು ಮುಗೀತಲ್ಲ ಇದು. ಹಾಗಾಗಿ ಅನಾವಶ್ಯಕ. ಹೌದ್ರಿ, ಅಲ್ಲರಿ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಹೌದ್ರಿ, ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ.